ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ಸೂಪರ್ವಾಗಿದ್ದೀನಿ. ಇವತ್ತು ನಾನು ಒಂದು ಒಳ್ಳೆ ವಿಡಿಯೋ ಮಾಡ್ತಾಯಿದ್ದೀನಿ. ಏನು ಅನ್ನೋದು ನಿಮಗೆ ಗೊತ್ತಾಗುತ್ತೆ. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ, ಎಂಡ್ವರೆಗೂ ನೋಡಿ. ಸೊ ಹೇಗಿತ್ತು ವಿಡಿಯೋ ಅಂತ ನೀವೇ ಕಮೆಂಟ್ ಹಾಕಬೇಕು. ಸುಮಾರು ಇವಾಗೊಂದು 4 ತಿಂಗಳ ಹಿಂದೆ ನನ್ನ ಚಾನಲ್ ಪ್ರಾಬ್ಲಮ್ ಆಗೋದು ಇನ್ನೊಂದು 2 ದಿನ ಇದೆ ಅನ್ನಂಗೆ ಒಂದು ವಿಡಿಯೋ ಮಾಡಿದ್ದೆ ನಾನು. ಸೊ ಅದೇ ಥರದ್ದು ಇವತ್ತೊಂದು ವಿಡಿಯೋ ಮಾಡ್ತಾಯಿದ್ದೀನಿ. ನೋಡೋಣ ಶಿವ ರಿಯಾಕ್ಷನ್ನು ಯಾವ ಥರ ಇರುತ್ತೆ ಅಂತ ನನಗೆ ನಿಜವಾಗ್ಲೂ ಗೊತ್ತಿಲ್ಲ. ಸೊ ಹೇಗೋಗುತ್ತೆ ವಿಡಿಯೋ ಅನ್ನೋದು ಎಂಡ್ವರೆಗೂ ನೋಡಿ ಗೊತ್ತಾಗುತ್ತೆ. ಸೊ ಇದರಲ್ಲಿ ಕೆಲವೊಂದೊಂದು ನಿಜಾನೂ ಇದೆ, ಕೆಲವೊಂದೊಂದು ಪ್ರಾಂಕ್ ಕೂಡ ಇದೆ. ಸೊ ಹೇಗಿತ್ತು ಅಂತ ಕಮೆಂಟ್ ಮಾಡಿ. ಸೊ ಖಂಡಿತವಾಗ್ಲೂ ಈ ವಿಡಿಯೋ ನಿಮ್ಗೆ ಇಷ್ಟ ಆಗೋದೆ ಅಂತ ಭಾವಿಸ್ತೀನಿ. ಯಾಕಂದರೆ ಹೊಸ್ದಾಗಿ ಏನಾದ್ರೂ ಪ್ರಯತ್ನ ಪಟ್ಟರೆ ನೀವೆಲ್ಲರೂ ಖಂಡಿತವಾಗ್ಲೂ ಸಪೋರ್ಟ್ ಮಾಡ್ತೀರಾ. ಸೊ ಬನ್ನಿ, ಆಗಿದ್ರೆ ಇವತ್ತಿನ ವಿಡಿಯೋನ ಶುರು ಮಾಡೋಣ. ಇವಾಗ ನಾನು ಶಿವ ಅವ್ರಿಗೆ ಫೋನ್ ಮಾಡ್ತಾಯಿದ್ದೀನಿ. ಹಲೋ, ಹೇಳಿ, ಏನು ಮಾಡ್ತಿದ್ದೀರಾ? ಏನು ಮಾಡ್ತಿದ್ದೀರಾ? ಮತ್ತೇನು? ಏನೂ ಇಲ್ಲಪ್ಪ, ಎಲ್ಲ ನೀವೇ ಹೇಳಬೇಕು, ನಾವೇನು ಹೇಳೋದು. ಹೇಳಿದ್ರೆ ನೀವೇನು ಬರ್ತೀರಾ? ಓಲಿ ಬಿಡಿ, ನಮ್ಮ ಕರ್ಮಕ್ಕೆ ನಾವೇನು ಮಾಡೋಕ್ಕಾಗುತ್ತೆ. ಏನಂತ ಅಂದ್ರೆ ಏನು ಹೇಳೋಣ? ಆಪ್ರೇಷನ್ ಮಾಡ್ಬೇಕಂತ ಅರ್ಜೆಂಟಾಗಿ. ಅದು ಇನ್ನೂ ಅದು ಕರಳು ಇನ್ಫೆಕ್ಷನ್ ಆಗಿತ್ತಲ್ಲ, ಅದು ಗುಳ್ಳೆ ಆಗೈತಂತೆ. ಅದಕ್ಕೆ ಆ ಗುಳ್ಳೆನ ರಿಮೂವ್ ಮಾಡಬೇಕಂತೆ. ಇಲ್ಲಾಂದರೆ ಶೂಟ್ ಮಾಡಿಸ್ಬೇಕಂತೆ, ಇಲ್ಲಾಂತಂದರೆ ಅದನ್ನು ರಿಮೂವ್ ಮಾಡಬೇಕಂತೆ. ಅದಕ್ಕೆ 70,000 to 80,000 ರೂಪಾಯಿ ಆಗುತ್ತೆ ನೋಡಿ. ಅದಿನ್ನ ಕ್ಯೂರ್ ಆಗಿಲ್ಲ ಅಂತಂದ್ರು ಅವರು. ಮಾತ್ರೆ ಏನೋ ಕೊಟ್ಟರು ಅಂದರೆ ಮಾತ್ರೆ ಎಲ್ಲ ಕ್ಯೂರ್ ಆಗುತ್ತೆ ಅಂತ ಹೇಳಿದರು. ಮಾತ್ರೆಯಲ್ಲಿ ಕ್ಯೂರ್ ಆಗಲಿಲ್ವಲ್ಲ. ಮಾತ್ರೆಯಲ್ಲಿ ಕ್ಯೂರ್ ಆಗಲಿಲ್ವಲ್ಲ, ಮತ್ತೇನು ಮಾಡೋಕ್ಕಾಗುತ್ತೆ? ಅದಕ್ಕೆ ನಾನು ಏನು ಹೇಳಲ್ಲ ನಿಮಗೆ. ನೀವು ಎಲ್ಲ ಈ ಥರ ನೆಗ್ಲೆಕ್ಟಾಗಿ ಮಾತಾಡ್ತೀರಿ, ನನಗೆ ಅದಕ್ಕೆ ಕೋಪ ಬರುತ್ತೆ. ಒಂದೊಂದ್ಸಲ ಸಿಟ್ಟೆಲ್ಲ ಬರುತ್ತೆ ನನಗೆ. ಸ್ಕ್ಯಾನ್ ಏನು ಮಾಡಿಸ್ಲಿಲ್ಲ ಅವರು, ನೋವು ಬರ್ತಿತ್ತಲ್ಲ, ಅದನ್ನೇ ಹೇಳ್ದೆ ನಾನು. ಎಲ್ಲ ಚೆಕ್ ಮಾಡಿದ್ರು. ಸ್ಕ್ಯಾನ್ ಮಾಡಿಸ್ತೀರಾ ನೋಡಿ ಇನ್ನೊಂದ್ಸಲ ಅಂತಂದ್ರು. ಮ್ಯಾಮ್ ಈಗ ನನ್ನ ಹತ್ರ ದುಡ್ಡಿಲ್ಲ ಮ್ಯಾಮ್, ಮಾಡ್ಸೋಕ್ಕಾಗಲ್ಲ ಅಂತಂದೆ. ಅದಕ್ಕೆ ಅವ್ರು ಹಂಗಂದ್ರು, ನಿಮ್ಗೆ ಇನ್ನೂ ಆ ಥರ ಆಗ್ತಾಯಿದೆ, ಇನ್ನೂ ನೀಟಾಗಿ ಊಟ ಮಾಡೋಕ್ಕಾಗ್ತಿಲ್ಲ ಅಂತಂದರೆ ಅದು ಕ್ಯೂರ್ ಆಗಿರಲ್ಲ. ಅದಕ್ಕೆ ಆ ಥರ ಮಾಡಬೇಕಾಗುತ್ತೆ. ನೋಡಿ ಏನು ಮಾಡ್ತೀರಾ? ಇವಾಗ ನಿಮ್ಗೆ ಆಮೇಲೆ 2 ಆಪ್ರೇಷನ್ ಆಗುತ್ತೆ, ಸ್ವಲ್ಪ ಯೋಚನೆ ಮಾಡ್ಬಿಟ್ಟು ನೋಡಿ ಅಂತಂದ್ರು ಅವರು. ಇವಾಗ 2 ಆಪರೇಷನ್ ಅಂದ್ರೆ ಮೊದಲು ಯಾವ ಆಪರೇಷನ್ ಮಾಡ್ತಾರೆ? ನಾನು ಡಾಕ್ಟ್ರೇನಪ್ಪ? ನೀನು ಎಲ್ಲೋ ಕುತ್ಕೊಂಡ್ಬಿಟ್ಟು ಎಲ್ಲ ಹೇಳ್ಬಿಟ್ರೆ ನಾನು ಏನು ಕೇಳೋಣ ಗಣಪ್ಪ? ಅಯ್ಯೋ ಮತ್ತೆ ನೀನು ಹೋಗಿದ್ದಲ್ಲ, ಅವ್ರನ್ನ ಕೇಳ್ಬಿಟ್ಟಿತ್ತು ಮೊದಲು ಯಾವ ಆಪರೇಷನ್ ಮಾಡ್ತೀರಾ ಮೇಡಮ್ ಅಂದ್ರೆ 2 ಹತ್ರ ಕೂತಾರ. 2 ಹತ್ರನೂ ಕೊಯ್ತಾರೆ, 10 ಹತ್ರನೂ ಕೊಯ್ತಾರೆ. ಮತ್ತೆ ಎಲ್ಲ ಕ್ಲೀನ್ ಮಾಡಬೇಕು, ಕರಳಲ್ಲಿರೋ ಗುಳ್ಳೆನೆಲ್ಲ ತೆಗಿಬೇಕು ಅಂದ್ರೆ ಮತ್ತೇನು ಮಾಡ್ತಾರೆ? ಎಲ್ಲ ಚಿಂದಿ ಚಿತ್ರಾನ್ನ ಮಾಡಾಕ್ತಾರೆ, ಹೊಟ್ಟೆನೆಲ್ಲ ಕೊಯ್ದು. ನನಗಂತೂ ಮಧ್ಯಾಹ್ನದಿಂದ ಟೆನ್ಷನ್ ಆಗೋಗ್ಬಿಟ್ಟೈತಿ. ಏನು ಮಾಡೋದು ಏನು ಬಿಡೋದು ಒಂದೂ ಗೊತ್ತಾಗ್ತಿಲ್ಲ. ನಾನು ಯಾಕಾದರೂ ಓದ್ನಪ್ಪ ಅನ್ನಿಸ್ತೈತಿ ಇವಾಗ. ನಾನು ಹೆಂಗೋ ಉಣ್ಕೊಂಡು ತಿನ್ಕೊಂಡು ಚೆನ್ನಾಗಿದ್ದೆ, ಎಲ್ಲ ನಿಮ್ಮಿಂದನೇ ಆಗಿದ್ದು. ಹಾಸ್ಪಿಟಲ್ಗೆ ಹೋಗು, ಹಾಸ್ಪಿಟಲ್ಗೆ ಹೋಗು, ಹಾಸ್ಪಿಟಲ್ಗೆ ಹೋಗು, ಹಾಸ್ಪಿಟಲ್ಗೆ ಹೋಗು. ಇವಾಗ ನೋಡಿ ಹೆಂಗಾಯ್ತು ಅಂತ. ಪ್ರಾಬ್ಲಮ್ ಏನೋ ಗೊತ್ತಾಗಿತ್ತು, ಹೋಗಿಲ್ಲ ಅಂದಿದ್ರೆ ಹಂಗೆ ಪ್ರಾಬ್ಲಮ್ ನಾಳೆ ಮುಂಚೆ ಇನ್ನೂ ಗೊತ್ತಾಗಿದ್ರೆ ಅವಾಗೇನು ಮಾಡ್ತಿದ್ದವ? ನೀವು ಮಾತ್ರ ನುಂಗ್ತೀರಾ ಅಥವಾ ನಾನು ಮಾತ್ರ ನುಂಗ್ತಾ ಇದ್ದೀನ? ಇಲ್ಲಿ ದಿನ 6 ಮಾತ್ರ ನುಂಗ್ತಾರೋಳು ನಾನು ತಾನೇ. ನಾನು ಹೆಂಗೋ ಹುಷಾರು ಮಾಡ್ಕೊತಿದ್ದೆ, ನಾಟಿ ಮೆಡಿಸನ್ ಮಾಡ್ಕೊತಿದ್ದೆ. ಡೈಲಿ ಒಂದೊಂದು ಕೊಳಗ ಏನದು ಏನಪ್ಪ ಅದು ಕರ್ಬೇವು ಅಲ್ಲ, ಬೇವಿನ ಸೊಪ್ಪಿನ ಜ್ಯೂಸ್ ಕುಡ್ಕೊಂಡು. ಬೇವಿನ ಸೊಪ್ಪು ಜ್ಯೂಸ್
ಇವಾಗ ನೋಡಪ್ಪ 70,000 ರೂಪಾಯಿ ಬೇಕು. ಏನು ಮಾಡ್ತೀರಾ ನೋಡಿ. ಮುಂದಿನ ತಿಂಗಳವರೆಗೂ ಆರೋಗ್ಯ ಇರುತ್ತೇನ್ರಿ? ನೀವು ಏನ್ರಿ ಹಿಂಗೆ ಹೇಳ್ತಾ ಇದ್ದೀರಲ್ಲ? ಮುಂದಿನ ತಿಂಗಳವರೆಗೂ ನಾನು ಬದುಕಿರ್ತೀನಾ? ಏನ್ ನೀನ್ ಹಿಂಗ್ ಹೇಳ್ತಿದ್ಯಲ್ಲೋ? ಯಾಕೆ ಮಗನೇ? ಮತ್ತೆ ಏನಾದರೂ ಹೆಚ್ಚು ಕಮ್ಮಿ ಆಗ್ಬಿಟ್ರೆ ನಿನ್ನ ನೋಡ್ಕೊಳ್ಳೋರು ಯಾರು? ನೀನೇನಪ್ಪ ಅಣ್ಣ ಇನ್ನೊಂದು ಮದುವೆ ಮಾಡ್ಕೊಂತೀಯ? ನಂದೇಳು. ಮತ್ತೆ ನಮ್ಮ ಅಪ್ಪ ನಮ್ಮ ಅಮ್ಮಂಗೆ ನಾನು ಒಬ್ಬಳೆ ಮಗಳು. ಅಯ್ಯೋ ವಾಟ್ಸಪ್ಪಲ್ಲಿ ಏನು ಬೇಡ, ಇಲ್ಲೇ ಕಟ್ಟೆ ಮಾಡಿದ್ರು ಅವರು. ಫುಲ್ ಟೆನ್ಷನ್ ಆಗ್ಬಿಟ್ಟಿತ್ತವ್ರಿ. ಇವಾಗ ವಾಟ್ಸಪ್ಪಲ್ಲಿ ಮಾಡ್ತಾರೆ ನೋಡಿ. ಇವಾಗ ಏನು ಮಾಡೋಣ ಹೇಳಪ್ಪ? ನನಗಂತೂ ಮಾತಾಡಿದ್ರೆ ಹಿಂಗೆ ಬೆವರೇ ಬರ್ತೈತೆ ನೋಡಿ. ಭಯ ಕಂಡ್ರಿ. ಮತ್ತೆ ಏನೋ ಭಯ ಆಗಲ್ವೇನಪ್ಪ? ಮತ್ತೆ ಕರುಳೊಳಗೆ ಏನೇನು ಮಾಡ್ತಾರೋ ಏನೋ ಯಾರಿಗೆ ಗೊತ್ತು. ನಾನು ನೋಡಿದ್ರೆ ಇಷ್ಟು ಕ್ಯೂಟಿ ಥರ ಇದ್ದೀನಿ. ಸರಿ, ಆಪರೇಷನ್ ಮಾಡ್ಸನ್ ಬಿಡಿ. 1 ತಿಂಗಳಾದ್ರೂ ತಡ್ಕೋ. ನನಗೆ ನೋವು ತಡಿಯೋಕ್ಕಾಗಲ್ವಲ್ಲ? ಮತ್ತೆ ಏನು 1 ತಿಂಗಳು ಗಂಟೆ ರೋಗ ಕೇಳಿ ಬರುತ್ತೆ. 1 ತಿಂಗಳು ಅಷ್ಟೊಳಗೆ ನನಗೆ ಏನಾದ್ರೂ ಆದರೆ ಅವಾಗ ಏನು ಮಾಡ್ತೀಯಪ್ಪ? ನೀನು ದುಡ್ಡೆಲ್ಲ ಇಟ್ಕೊಂಡು ಏನು ಮಾಡ್ತೀಯ ಹೇಳಪ್ಪ? ನನಗೆ ಇದ್ದಿದ್ದು ದುಡ್ಡು ನಿಂಗೇನಕ್ಕಪ್ಪ? ಇವಾಗ ಎಲ್ಲಿಂದ ತರೋಣ? ಇವಾಗ ಎಲ್ಲಿಂದ ತರೋಣ ಅಂದರೆ ಅದಕ್ಕೆ ಹೇಳೋದು. ಮತ್ತೆ ಸೇವಿಂಗ್ ಮಾಡ್ಕೋಬೇಕು, ದುಡ್ಡನ್ನ ಸೇವಿಂಗ್ ಮಾಡ್ಕೋಬೇಕು ಅಂತ. ಇವಾಗ ನಿನ್ನ ಮನೆ ತಗೊಂಡಿದ್ದು ಬಂತೇನಪ್ಪ? ನೀನು ನೋಡು, ನನಗೆ ಪಾಪ ಬರ್ಸ್ಬೇಕು. ಇವಾಗ ನೋಡಪ್ಪ, ಕಾರ್ ಬಂತ, ಬೈಕ್ ಬಂತ, ನಿಮ್ದು ಸ್ಕೂಟಿ ಬಂತ, ಸೈಕಲ್ ಬಂತ, ಅಥವಾ ನೀನು 35 ಲಕ್ಷ ದುಡ್ಡು ಕೊಟ್ಟು ತಗೊಂಡಿರೋ ಮನೆ ಬಂತ? ಹೇಳಪ್ಪ ನೋಡೋಣ. ಸರಿ ಆಯ್ತು. ಇವಾಗ ಯಾವತ್ತು ಮಾಡ್ಬೇಕಂತ ಆಪರೇಷನ್? ಅವ್ರು ಈಗ ಅಂದ್ರೆ ಈಗಲೇ ಮಾಡಬೇಕು, ಅರ್ಜೆಂಟಾಗಿ ಕರೆಸ್ರಿ ಅಂತವ್ರಿ. ನಾನು ಅವ್ರಿಗೆ ಬರಲ್ಲ ಅಂತಿದ್ದಾರೆ ಮೇಡಮ್ ಅಂತ ಅಂದೆ. ಮತ್ತೆ ಏನು ಮಾಡೋಣ ಹೇಳಿ? ಇಲ್ಲಿ ನಾನು ನೋಡ್ಕೊಳ್ಳೋರು ಯಾರಪ್ಪ? ಸರಿ, ಎಷ್ಟು ಬೇಕಂತ ದುಡ್ಡು? 70ರಿಂದ 80, 1 ಲಕ್ಷ ಆಗುತ್ತೆ. 1 ಲಕ್ಷನಾ? ಇವಾಗ 1 ಲಕ್ಷ ರೂಪಾಯಿ ಖರ್ಚು ಮಾಡ್ತೀರಾ ನೀವು? ಇಲ್ಲಿ ಟೆನ್ಷನ್ ಆಗ್ತಾ ಇದ್ದಾರೆ. ಟೆನ್ಷನ್ ಅಲ್ಲ, ನೀನು ಸೀರಿಯಸ್ ಆಗಿ ಮಾತಾಡ್ತಿದ್ಯಾ ನೀನು? ಅಲ್ಲ, ಹುಷಾರಿಲ್ಲ ಅಂತ ಅಂದ್ಬಿಟ್ಟು ಏನು ಒಳ್ಕೊಂಡು ಗೋಡಾಡ್ಕೊಂಡು ಮಾತಾಡೋಕ್ಕಾಗುತ್ತಾ? ಹತ್ಬಿಟ್ರೆ ನಂಗೆ ಹುಷಾರಾಗ್ಬಿಡುತ್ತಾ? ನಂಗೆ ಒಂದು ಟೆನ್ಷನ್ ಏನು ಅಂದರೆ 3 ದಿನಕ್ಕೆ 8,000 ರೂಪಾಯಿ ಖರ್ಚು ಮಾಡಿದ್ರೂ ಹುಷಾರಾಗಿಲ್ವಲ್ಲ. ಈಗ 1 ಲಕ್ಷ ರೂಪಾಯಿ ಖರ್ಚು ಮಾಡಿದ್ರೆ ಹುಷಾರಾಗುತ್ತಾ ಅನ್ನೋದೇ ಟೆನ್ಷನ್. ಮತ್ತೆ ಆಪರೇಷನ್ ಮಾಡ್ಬೇಕಂದ್ರೆ ಇನ್ನೇನು ಮಾಡಿಸ್ಕೊಳ್ಳೇಬೇಕು. ಅರ್ಧಂಬರ್ಧ ಯೋಗ ಬೇರೆ ಕಲ್ತಿದ್ದೀನಿ ನಾನು. ಅಲ್ಲ, ಇಷ್ಟು ಸೀರಿಯಸ್ ಆಗಿ ಹೋಗಪ್ಪ. ನಾನು ಅದಕ್ಕೆ ಮತ್ತು ಒಳಲ್ವಲ್ಲ ನೀವು. ನಂಗೆ ಅದೇ ಬೇಜಾರಾಗೋದು. ಹೊತ್ತಿರ ನನಗೆ ಹೊಸ ಸಮಾಧಾನ ಆಗುತ್ತೆ. ನೀವು ಫೇಸ್ನ ಡಲ್ ಮಾಡ್ಕೊಳಲ್ವಲ್ಲಪ್ಪಿ? ಇವಾಗಲ್ಲ ನಮ್ಮ ಅಪ್ಪ ಆಗಿದ್ರೆ ಇಷ್ಟೊತ್ತಿಗೆ ಏನಾಯ್ತವ ಮುದ್ದು ಅಂತ ಹೇಳ್ಕೊಂಡು ಎಷ್ಟು ಅಳೋದು ಗೊತ್ತಾ? ಸರಿ, ಏನಾಯ್ತು? ಅಳುತ್ತಾ ಇಲ್ವಲ್ಲ ನೀವು? ಮೇನ್ ಪ್ರಾಬ್ಲಮ್ ಇದೇ ಬರ್ತಾ ಇರೋದು ನನಗೆ. ಅಲ್ಲ, ನನಗೆ ಒಂದು ಅನುಮಾನ, ಸೀರಿಯಸ್ಸೇ ತಗೊಂತ ಇಲ್ವಲ್ಲ? ಏನಪ್ಪ ಕತೆ? ಅಕಸ್ಮಾತ್ ನಮ್ಗೇನು ಬಿಡು, ಅಪ್ಪ ಇಲ್ಲ ಅಮ್ಮ ಇಲ್ಲ, ಏನಾದ್ರೂ ಮಾಡ್ಕೊಳ್ಳಿ ಅಂತ ಸುಮ್ಮನಾಗಿರ್ಬೇಕು ಅಂತ. ಅವಳಿಗೇನು ಹೇಳೋರ ಕೇಳೋರ ಯಾರಿದ್ದಾರೆ? ನಾವ್ಯಾಕೆ ಮಾಡ್ಸಬೇಕು ಅಂತ ಹೇಳ್ಬಿಟ್ಟು ಸೀರಿಯಸ್ ತಗೋತಾ ಇಲ್ಲ ತಾನೇ? ಊರ್ ಜಾತ್ರೆಗೆ ಮಾತ್ರ ಬರ್ತೀನಿ ಅಂತಂದ್ರಲ್ಲ, ನನ್ಗೆ ಇಷ್ಟು ದೊಡ್ಡ ಮ್ಯಾಟ್ರ್ ಹೇಳ್ತಿದ್ದೀನಿ ಅನ್ಬೇಕು ನೀವು. ಸರಿ, ಎಷ್ಟು ದಿನ ಹಾಸ್ಪಿಟಲ್ ಇರ್ಬೇಕಾಗ್ತೀನಿ? ನನಗೇನು ಗೊತ್ತಾ? ನಾನು ಎಷ್ಟು ದಿನಕ್ಕೆ ಜಿಂಕೆ ಥರ ಓಡಾಡ್ಕೊಂಡು ಬರ್ತೀನಿ, ಅಷ್ಟು ದಿನ ಕಳಿಸ್ತಾರೆ. ಮತ್ತೆ ನನಗೆ ಅಲ್ಲಿ ಟೆನ್ಷನ್ ಆಗ್ತೈತಲ್ಲ. ಇಷ್ಟು ಮುದ್ದು ಥರ ಇರೋರನ್ನ ಬಿಟ್ಬಿಟ್ಟು ಆಸ್ಪತ್ರೆಗೆ ಹೋಗ್ಬೇಕಲ್ಲ ಅಂತ ಫುಲ್ ಫೀಲಿಂಗ್. ವೆರಿ ಬ್ಯಾಡ್. ಹೋಗ ಬರ
ತೋರ್ಸಮ್ಮ. ಏನಂದ್ರು ಕರೆಕ್ಟ್ ಆಗಿ ಹೇಳು. ಯಾವಾಗ ಮಾಡ್ಬೇಕಂತೆ? ನಾಳೆನೇ ಮಾಡ್ಬೇಕಂತೆ. ನಾಳೆ. ಸರಿ. ಇವಾಗ ಯಾರಿದ್ದಾರಲ್ಲಿ? ನೀನು ಸ್ಟ್ರೇಟ್ ಏನೋ ಕೊಡ್ತಿದ್ಯಾ, ವಿಡಿಯೋ ಏನಾದ್ರು ಮಾಡ್ತಿದ್ಯಾ, ಏನು ನಾಯಿ? ಬಾವ್ ಏನು ಇಲ್ಲ ಕಣಪ್ಪಿ, ಇವಾಗ ಅರ್ಜೆಂಟಾಗಿ ದುಡ್ಡು ಬೇಕಂತ ಯಾಕು ಇವಾಗ ನೀನೇನು ಬರೋದೇನು ಬೇಡ ಕಣಪ್ಪಿ, ನಾನೇ ಹೋಗಿ ಬರ್ತೀನಿ. ಸರಿ, ಎಷ್ಟು ಬೇಕವ್ವ? ಎಷ್ಟು ಬೇಕು? ಅರ್ಜೆಂಟಾಗಿ 1,00,000 ರೂಪಾಯಿ ಬೇಕಾಕಿ. ಸೀರಿಯಸ್ ಆಗಿ ಹೇಳ್ತಿದ್ದೀನಿ ಕಣ್ರಿ. ಅಲ್ಲ ನನಗೆ ಹುಷಾರಿಲ್ಲ ಅಂತಂದ್ರೆ ನಾನು ಅನ್ಕೊಂಡು ಹೊಡ್ಕೊಂಡು ಕೂತ್ಕೋಬೇಕಾ? ನನ್ನ ನೊಗೋದು ಬೇಡವಾ? ನಂಗೆ ನೊಗಕ್ಕೂ ಸ್ವಾತಂತ್ರ್ಯ ಇಲ್ವಾ? ಭೂಮಿ ಮೇಲೆ ಹುಟ್ಟಿರೋದಿಗೆ. ಯಪ್ಪ, ನೀನ್ ನಗ್ತಾನೆ ಇರು, ಯಾವಾಗೆಲ್ಲ ನಗ್ತಾನೆ ಇರು. ನಿನ್ ಖುಷಿನೇ ನನಗೂ ಬೇಕಾಗಿರೋದು. ಅವ್ರು ಏನಂದ್ರು ಅದು ಹೇಳ. ಅಷ್ಟೇ ಹೇಳಿದ್ದು. ನಾಳೆ 1,00,000 ರೂಪಾಯಿ ತಗೊಂಡು ಬನ್ನಿ, ಅದೇನಾಗುತ್ತೆ ಮುಂದೆಲ್ಲ ನಾನು ನೋಡ್ಕೋತೀನಿ ಅಂದು. ಓಕೆ, 1,00,000 ತಾನೆ? ಸರಿ. ಅವಳು ಈಗಲೂ ಅವಳು ಬರ್ತಿಲ್ವಾ? ಏನಕ್ಕೆ ಅವಳು ಬರ್ಬೇಕು? ಅವ್ರು ನೋಡ್ಕೋತಾ ಇರ್ತಾನೆ. 1,00,000 ಕೊಟ್ರೆ ಅವ್ರು ನೋಡ್ಕೋತಾ ಇರ್ತಾನೆ. ನಾನು ಹೇಳ್ತೀನಿ ಮುದ್ದುತ್ತಾರ. ಅಲ್ಲ ಕಣಪ್ಪಿ, ನೀವು ಇದ್ದಂಗೆ ಆಗುತ್ತೇನಪ್ಪಿ ಜೊತೆಲಿ. ಸರಿ, ಲೋಲಕರ್ನ ಕರೆಸ್ತೀನಿ ಬಿಡು. ಅಲ್ಲ, ನೀನ್ ನಾಳೆಗೆ ಊರಿಗೆ ಹೋಗ್ತೀಯಾ ಅಥವಾ ಆಪರೇಷನ್ ಮಾಡಿಸ್ಕೊತೀಯಾ? ಅದೇ ಕ್ಯಾನ್ಸಲ್ ಮಾಡ್ತೀನಿ ಬೇಕಾದ್ರೆ ಊರಿಗೆ ಹೋಗೋದು. ಹೋಗಪ್ಪ, ನನ್ನ ಆರೋಗ್ಯಕ್ಕಿಂತ ಹೆಚ್ಚ ಹೇಳಿ ನೋಡೋಣ. ಇವಾಗ ನೀನ್ ಮಾತಾಡಿರೋದು ಏನಾದ್ರು ನಾಳೆಗೆ ವಿಡಿಯೋದಲ್ಲಿ ಬಂದ್ರೆ ಆಮೇಲೆ ನಿನಗೈತೆ ಮಗಳೇ ನೋಡು. ಏನ್ ವಿಡಿಯೋದಲ್ಲಿ ಬರುತ್ತೆ? ನೀನ್ ಅಲ್ಲಿ ಇನ್ನೊಂದು ಫೋನಲ್ಲಿ ವಿಡಿಯೋ ಅಡ್ರಿಸ್ಕೊಂಡು ನನ್ನ ಹತ್ರ ಏನು 2 ಫೋನ್ ಐತಾ? ಓ ಸುಬ್ಬಿ ಬಾಕ್ಸುನ್. ಅಲ್ಲ, ನನ್ನ ಆರೋಗ್ಯ ಅಂದ್ರೆ ಇಷ್ಟೊಂದು ನೆಗ್ಲೆಕ್ಟಾ? ನಾನಂದ್ರೆ ಇಷ್ಟೊಂದು ತಾತ್ಸಾರನ? ನಾನೇ ನಂಗೆ ಅಂದಿಲ್ವಲ್ಲ. ಇಲ್ಲೇನೋ ಹತ್ತಕೊಂಡು ಒರೆಸ್ಕೋದ್ ನಮ್ಮದು. ಅದು ವಿಭೂತಿ. ಇವಳು ಪಕ್ಕ ವಿಡಿಯೋ ಅಡ್ರಿಸ್ಕೋತಾಳೆ ನನ್ನ ಮಗಳು. ಅದೇನೋ ಹೇಳ್ತಾರಲ್ಲ, ಅಜ್ಜಿ ಗರ್ವೆ ಚಿಂತೆ ಆದ್ರೆ ಮೊಮ್ಮಕ್ಳಿಗೆ ಏನೋ ತಿನ್ನೋದು ಚಿಂತೆ ಅಂತ. ಹಂಗಾತು ನಮ್ದೇ ಟೆನ್ಷನ್ ಇಲ್ಲ. ಒಂದು ಸ್ವಲ್ಪನಾದ್ರೂ ಕಾಳಜಿ ಇದ್ರೆ ನಾಳೆ ಅಂದರೆ ನಾಳೆ ಬನ್ನಿ, ಇಲ್ಲ ಅಂತಂದರೆ ಬಿಡಿ, ನಾನು ಎಲ್ಲಾದರೂ ಹೊಂಟೋಗ್ತೀನಿ ಅಂತ. ಇವಾಗ ಸೀರಿಯಸ್, ಆ್ಯಕ್ಚುಲಿ ಇವಾಗ ಸೀರಿಯಸ್ ಆಗ್ತಾಯಿದ್ದೀನಿ ನಾನು ಯಾವಾಗ ಏನು ಹೇಳಿದ್ರು ಸೀರಿಯಸ್ ತಗೊಳ್ಳಲ್ಲ. ರಾತ್ರಿ ಟೈಮ್ ಫೋನ್ ಮಾಡಿದ್ರೆ 10-15 ಸಲ ಫೋನ್ ಮಾಡಿದ್ರೆ ಫೋನ್ ತೆಗಿಯಲ್ಲ. ಮತ್ತು ನಂಗೆ ಇಲ್ಲಿ ಹುಷಾರಿಲ್ಲ ಅಂದರೆ ಯಾರು ನೋಡ್ಕೋತಾರೆ? ಎಲ್ಲದಕ್ಕೂ ನಗ್ತಿರಲ್ಲ. ನನ್ನ ಮಕ್ಕಳೇ ಇವಾಗೇನು ಬರೋಕ್ಕಾಗುತ್ತಾ? ದುಡ್ಡು ಕಳ್ಸೋಕ್ಕಾಗುತ್ತೆ? ಎರಡರಲ್ಲಿ ಯಾವ್ದಾಗುತ್ತೆ ಹೇಳಿ, ಇಲ್ಲಾಂದ್ರೆ ಫೋನ್ ಪೇನೇ ಮಾಡಿ. ದೊಡ್ಡ ಫೋನ್ ಪೇನೇ ಮಾಡ್ತೀನಿ ತಗೋವಂತ. ಆಪರೇಷನ್ ಮಾಡಿಸ್ಕೊಂಬಾರ. ಏನೋ ಮಾಡಿಸ್ಕೊಂತೀವಿ ಬಿಡಪ್ಪ, ನಿಮ್ಗೇನಪ್ಪ, ನಮ್ದೇನು ಆರೋಗ್ಯ ಕಟ್ಕೊಂಡು ನಿಮ್ಗೇನು ಆಗ್ಬೇಕಾಗೈತೆ? ನಿನ್ನ ಆರೋಗ್ಯನ ನನ್ನ ಭಾಗ್ಯ. ಅಯ್ಯೋ ಅಯ್ಯೋ, ಹಂಗಿದ್ದಿದ್ರೆ ಇಷ್ಟೊತ್ತಿಗೆ ಅಳ್ತಿದ್ರಿ ಗೊಡೋ ಅಂತ. ಒಂದು ಸ್ವಲ್ಪನಾದ್ರೂ ಹತ್ರ ಅಟ್ಲೀಸ್ಟ್ ಒಂದು ಸ್ವಲ್ಪ ಫೇಸ್ನಾದ್ರೂ ಡೌನ್ ಮಾಡ್ಕೊಂಡ್ರ. ನೀನ್ ಇಷ್ಟೊಂದು ಕಾನ್ಫಿಡೆಂಟ್ ಆಗಿ ಮಾತಾಡ್ತಿದ್ಯಾ, ನಗ್ತಾ ಅಂದ್ರೆ ನಾನು ಯಾಕೆ ಮಾಡ್ಕೋಬೇಕು? ಅಯ್ಯೋ, ಜಬರ್ದಸ್ತಿ ಅಳ್ಸೋಕ್ ನೋಡ್ತಿದ್ಯಾ ಏನು ಮಂಗಿ? ನಾನ್ ರೋಗಿ ಕಣಪ್ಪ, ನಾನು ನಗ್ತಾನೆ ಇರ್ಬೇಕು. ಪೇಷಂಟ್ಗಳು ಯಾವಾಗ್ಲೂ ಹ್ಯಾಪಿ ಆಗಿರ್ಬೇಕು. ಇರೋ ನಮ್ ಮುಖದ ಮೇಲೆ ನಾವ್ ಅಳುತ್ತಂದ್ಬಿಟ್ಟು ರೋಗಿಗಳನ್ನ ಇನ್ನೂ ಕುಗ್ಗೋ ತರ ಮಾಡ್ಬಾರ್ದು. ಅದಕ್ಕೆ ನಾವ್ ಯಾವಾಗ್ಲೂ ನಗ್ತಾ ಇರ್ಬೇಕು. ನಮ್ಮನ್ನ ನೋಡಿ ನೀವು ನಗ್ತಾ ಇರ್ತಿರಲ್ಲ, ಅವಾಗ ರೋಗ ತಂತಾಯ ಮಾಯ ಹೋಗುತ್ತೆ ಕಣ. ಬರೀ ಇಂತವೇ. ಇದೇನಿದು ಬರೀ ಅಳ್ಸೋಕ್ ನಿಂತಾವ ಇವಳು? ಯಾಕೆ? ಯಾಕಂದ್ರೆ ನೀವು ಹೇಳೋದ್ ನಾನು ನೋಡ್ಬೇಕಲ್ಲ, ಅದಕ್ಕೆ. ಆಯ್ತು,
ಅವಾಗ ನಿಜ ನಿಜ ಆಗ್ತಿದ್ನಲ್ಲ ನಾನು. ಹಂಗಲ್ಲ. ಅಯ್ಯೋ ಕವಿ ಕವಿ ಮುದು ಏನಾಯ್ತಪ್ಪ ನಿನಗೆ ಪಾಪುಚಿ ಅಂತ ಹೇಳ್ಬೇಕು. ಅಯ್ಯೋ ಕವಿ ಮುದ್ದು ಮುದ್ದಮ್ಮ ಏನಾಯ್ತವ ನಿಂಗೆ ಪಾಪುಚಿ ಕತ್ತೆ ಮಗಳೇ. ಆಯ್ತು ಬೇಡ. ನಾ ಮತ್ತೆ ಇಷ್ಟೊಂದು ನೆಗ್ಲೆಕ್ಟ್ ಮಾಡ್ತಾ ಇದ್ದೀರಾ ಅಂತಂದ್ರೆ ಇನ್ನು ಯಾವತ್ತೂ ನಾನು ನಿಮ್ಗೆ ಫೋನ್ ಮಾಡೋಕೆ ಹೋಗಲ್ಲ, ಏನು ಮಾಡಲ್ಲ. ಇದೆ ಲಾಸ್ಟ್, ಇನ್ನು ಯಾವತ್ತೂ ಫೋನ್ ಮಾಡಲ್ಲ ನಿಮಗೆ. ಓವರಾಗಿ ಮಾತಾಡಕ್ ಹೋಗ್ಬೇಡ ಸರಿ. ನಾನು ಇಷ್ಟೊತ್ತರೆಗೂ ನನ್ನ ಮನ್ಸಲ್ಲಿ ಆಗ್ತಿರೋ ಅಂತ ಏನದು ದುಃಖನ ಕಂಟ್ರೋಲ್ ಮಾಡ್ಕೊಂಡು ಖುಷಿಯಾಗಿ ಮಾತಾಡ್ತಿದ್ದೆ. ಪಾಪ ದೂರ ಇರೋರ್ಗೆ ನಾವು ಟೆನ್ಷನ್ ಕೊಡಬಾರ್ದು, ನಾವೇ ಕಾನ್ಫಿಡೆಂಟ್ ಆಗಿರ್ಬೇಕಂತ. ಬಟ್ ಇಷ್ಟೊಂದು ನೆಗ್ಲೆಕ್ಟ್ ಮಾಡ್ತಿದ್ದೀರಾ ಅಂದರೆ ಮತ್ತೆ ಏನು ಮಾಡೋಕ್ಕಾಗುತ್ತೆ ಬಿಡಿ. ಹೋಗಿ ತುಟಿ ನೋಡಿ ಹೆಂಗ್ ಮಾಡ್ತಾಳೆ ಒಳ್ಳೆ ಚಿಕ್ಕ ಮಕ್ಕಳ ತರ. ಅವಳ ಕಣ್ಣು ತೋರ್ಸವ ನೀನು, ಹಿಂಗ್ ತೋರ್ಸೋ ಕಣ್ಣು ತೋರ್ಸು. ಬಿಡು ಮತ್ತೆ ಬಿಡು. ಗಿನಿ ಮೂಗ್ ತೋರ್ಸಂಗಾರೆ ನೋಡು. ಈ ಕಾಮಿಡಿ ಸೀರಿಯಸ್ ಆಗಿ ಮಾತಾಡ್ಬೇಕಾದ್ರೆ ಕಾಮಿಡಿ ಬೇಕಾ? ಈಗ ನೀ ಕೇಳ್ದೆ ತಾನೆ 1 ಲಕ್ಷ ಅಂತ. ಬಿಡು ಕೊಡ್ತೀನಿ. ಹಂಗಾರೆ ನೀವು ಬರಲ್ಲ? ಟ್ರೈ ಮಾಡ್ತೀನಿ, ಆಗ ಕಳಿಸಿದ್ರೆ ಬರ್ತೀನಿ ನಾಳೆಗೆ. ಗೊತ್ತಾಯ್ತು ಬಿಡಪ್ಪ. ದುಡ್ಡು ಕೊಟ್ಬಿಟ್ರೆ ಇಲ್ಲಿ ಅಕ್ಕಪಕ್ಕದ ಮನೆಯವರು ನಾಯಿಗೆ ಹಾಲು ತಗೊಂಬಂದು ಹಾಕ್ತಾರೆ. ನಾನು ನಾಯಿಗಿಂತನೂ ಕಡೆನಾ. ನನಗಿಷ್ಟೇ ಇಷ್ಟ ನಾನು ಹೆಲ್ತಿಗೆ. ಆಯ್ತು ಬಿಡಪ್ಪ, ಬರೋದೇನು ಬೇಡ. ಆಯ್ತು ಬಿಡಪ್ಪ, ಬರೋದೇನು ಬೇಡ. ಹೆಂಗೋ ಚೆನ್ನಾಗಿರಪ್ಪ. ನಮಗೆ ನಾವೇನು ಮಾಡೋಕ್ಕಾಗುತ್ತೆ? ಏನು ಮಾಡೋಕ್ಕಾಗಲ್ಲ. ನಮ್ಮ ಹಣೆ ಬರದಲ್ಲಿ ಏನು ಬರ್ದಿರುತ್ತೆ ಅದೇ ಆಗುತ್ತೆ. ನಗ್ತಾನೆ ಇರಿ ಹಿಂಗೆ ನೀವು. ಸೀರಿಯಸ್ನೆಸ್ ಒಂಚೂರು ಇಲ್ಲ. ಅಲ್ಲಿ ದುಡ್ಡು ಕೊಟ್ಬಿಡ್ತೀನಿ, ಹೋಗಿ ಮಾಡಿಸ್ಕೊಂಬಂದ್ಬಿಡು. ಏನು ಮಾಡ್ತಾರೆ? ಏನಕ್ಕೆ ಹಿಂಗಾಯ್ತು, ಏನು ಕತೆ, ಡಾಕ್ಟ್ರ್ ಯಾರು, ಡಾಕ್ಟ್ರ್ ಹೆಸ್ರೇನು, ಯಾವ ಹಾಸ್ಪಿಟಲು, ಏನು ಕೇಳಬಾರ್ದಾ? ದುಡ್ಡು ಕೇಳಿದ್ರು ದುಡ್ಡು ಕೊಟ್ಬಿಡ್ತೀನಿ ಅಂದರೆ ಹುಷಾರಾಗ್ಬಿಟ್ರೆ ಅಲ್ಲ, ಮನೆಯವ್ರು ಬಂದು ಕರ್ಕೊಂಡು ಹೋಗಿ ನೀಟಾಗಿ ಹುಷಾರು ಮಾಡ್ಕೊಂಡು ಕರ್ಕೊಬರೋದು ನೋಡಿದ್ದೀನಿ. ಅದನ್ನ ಬಿಟ್ಬಿಟ್ಟು ನಾಳೆನೇ ಆಪ್ರೇಷನ್ ಮಾಡ್ತಾರೆ ಅಂತಂದ್ರೆ ಏನಕ್ಕೆ ಮಾಡ್ತಾರೆ, ಎಷ್ಟು ಖರ್ಚಾಗುತ್ತೆ, ಯಾಕೆ, ಏನು ರೀಸನು ಕೇಳೋವಷ್ಟು ಪೇಷನ್ಸು ಇಲ್ವಾ? ಕಾಮಿಡಿನ ಇದು? ಎಲ್ತಂದ್ರೆ ನನಗೇನು ಕಾಮಿಡಿ ಅದ, ನಾಳೆನೇ ಮಾಡ್ತಾರಂದ್ರೆ ಮತ್ತೆ ಸೀರಿಯಸ್ ಇರ್ಬೋದು. ಅದಕ್ಕೆ ಅವ್ರು ಹೇಳವ್ರೆ ಇದರಲ್ಲಿ ಏನು ಕಾಮಿಡಿ ಐತೆ. ಆಯ್ತು ಬನ್ನಿ, ನಾವು ಮಾಡಿದ ತಮಾಷೆ ಆಯ್ತು. ಏನು ನನಗೆ ಗೊತ್ತಿತ್ತು ಮಗಳೇ, ನನಗೆ ಗೊತ್ತಿತ್ತು. ಹೇಳಿ ಅಲ್ರಿ. ನೀನ್ ಎಲ್ಲಿದ್ದೀಯ? ಕೊನೆಗೂ ನೀವು ಹೊರಲಿಲ್ಲ, ನಾನೇ ಬಕರಾದೆ. ಬಿಡಪ್ಪ ಓದಿ. ಬಾಯ್ ಹೇಳ್ರಿ. ಇವತ್ತಿನ ವಿಡಿಯೋ ಇಷ್ಟ. ನನಗೇನೇ ಹುಷಾರಿಲ್ಲ ಅಂತಂದ್ರೂ ಇವ್ರು ಬಂದ್ಬಿಟ್ರೆ ನಾನು ಎಷ್ಟು ಬೇಕಾದ್ರೂ ದುಡ್ಡು ಕೊಟ್ಬಿಡ್ತೀನಿ. ಬರೋಲ್ಲ. ಹುಷಾರಿಲ್ಲ ಅಂತಂದ್ರೆ ನಾನು ಕಾಮಿಡಿ ಮಾಡ್ತಿದ್ದೀನಿ ಅಂತಲೇ ತಿಳ್ಕೊಳ್ತಾರೆ ಹೊರತು ನಾನು ಹುಷಾರಿಲ್ಲ ಅಂತ ಯಾವತ್ತೂ ಅನ್ಕೊಳ್ಳ. ನಾನು ಯಾವಾಗ್ಲೂ ಪ್ರ್ಯಾಂಕ್ ಮಾಡೋಕ್ಕೆ ಹೋಗ್ತೀನಂತೆ. ಎಲ್ಲರೂ ಒಂದ್ಸಲ ಕ್ಲಾಸ್ ತಗೊಳ್ಳಿ. ಬಾಯ್. ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್, ಶೇರ್, ಕಮೆಂಟ್ ಮಾಡಿ. ಹಾಗೆ ಹೇಗಿತ್ತು ಈ ಡಬ್ಬ ಪ್ರ್ಯಾಂಕ್ ಅಂತ ಕಮೆಂಟ್ ಮಾಡೋದು ಮರಿಬೇಡಿ. ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗದೆ ವಿಡಿಯೋ ನೋಡ್ತೀರಾ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೊಂದು ವಿಡಿಯೋ ಒಟ್ಟಿಗೆ ಸಿಗ್ತೀನಿ. ಎಲ್ರಿಗೂ ನಮಸ್ಕಾರ. ಥ್ಯಾಂಕ್ ಯು ಫಾರ್ ವಾಚಿಂಗ್.